ಶ್ರೇಯ ಬರ್ತಾ ಇದ್ದಾಳೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೇಯರಾವ್ ಆಯ್ಕೆ ಆನೆ ಬರ್ತಾನೆ, ಇದು ಹಾಡು ಶ್ರೀ ಪ್ರಸನ್ನ ವೆಂಕಟದಾಸ ಪುತ್ತೂರು ನರಸಿಂಹನಾಯಕ ಹಾಡು. ಇದು ಕೂಡ ವೆರಿ ಪಾಪ್ಯುಲರ್ ಸಾಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶ್ರೇಯ ಎಂಡ್ ಆದದ್ದು ಗೊತ್ತಾಗಿಲ್ಲ ಅಲ್ಲ ಹಾಡು? ಇನ್ನು ಇದೆ ಅಂತ ಅನ್ಕೊಂಡಿದ್ದೆಲ್ಲ ಹಾಡು ಇಲ್ವಾ? ಓಕೆ. ಅದೇ ನಾನು ಇದು ಪೋಸ್ಟ್ ನರಸಿಂಹನಾಯಕ ಡೇ ಅನ್ಸುತ್ತೆ. ನರಸಿಂಹನಾಯಕರ ಹಾಡುಗಳನ್ನ ಜಾಸ್ತಿ ಕೇಳ್ತಾ ಇದೀವಿ. ತುಂಬಾ ಒಳ್ಳೆ ವಾಯ್ಸ್ ಇದೆ ಶ್ರೇಯನಿಗೆ. ರಿಯಲಿ ಯು ಹ್ಯಾವ್ ವೆರಿ ಗುಡ್ ವಾಯ್ಸ್. ಆದ್ರೆ ನೀನದನ್ನು ಚಾಲೆಂಜ್ ಆಗಿ ತರಬೇಕು ಇವತ್ತಿನಿಂದ. ಏನಂದ್ರೆ ಪ್ರತಿ ಹಾಡುಗಳನ್ನು ಕೇಳುವಾಗ ಏನೋ ಇದೆ, ಅದರಲ್ಲಿ ಏನೋ ಇದೆ. ಮತ್ತೆ 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 ಕೇಳಿದಾಗ ನಮ್ಗೆ ಇನ್ನೂ ಏನಿದೆ ಅಂತ ಅನ್ಸುತ್ತೆ. ಸಿಡಿ ಕೇಳಿದಾಗ ಒಂದು ಸಿಡಿಲಿ ಅದೇ ತರ ಇರುತ್ತೆ, ಬಟ್ ಲೈವ್ ಪರ್ಫಾರ್ಮೆನ್ಸ್ ಆಗುವಾಗ ಅದೇ ತರ ಇರಲ್ಲ. ಅವ್ರು ಬೇರೆ ತರ ಹಾಡಿರ್ತಾರೆ. ಯಾರಾದ್ರೂ ಅಷ್ಟೇ
ಆದ್ರೆ ನೀವು ಸಿಡಿ ಕೇಳಿ ಕಲಿಯುವಾಗ ಸಿಡಿಲಿ ಏನಿದೆ ಅಂತ ನಾವು ತುಂಬಾ ಆಳವಾಗಿ ಕಲಿಬೇಕು ಅಂತ ಅನಿಸ್ತಾ ನನಗೆ. ಕಲಿತೀಯಾ? ಶೋರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮುಖ್ಯ ನೀನು ಏನು ಮಾತಾಡಿದ್ರೆ ಹಾಗೆ ಕಲಿತೀನಿ ಹಾಡ್ತೀನಿ ಅಂತ ನಿನ್ನ ತತ್ವನೇ ಅದು. ಆ ತತ್ವದಿಂದಾನೇ ಹುಟ್ಟಿದೀಯ ನೀನು. ನಿನಗೆ ಆ ಪ್ರೆಸೆನ್ಸ್ ಬರಬೇಕು ಅಂದ್ರೆ ವಯಸ್ಸು ಬರಬೇಕು, ಬರುತ್ತದೆ. ಅವ್ರು ಹೇಳಿದಿಲ್ಲ, ಜ್ಞಾಪಕ ಇಟ್ಕೊ. ಈ ಆನೆ ಇಟ್ಕೊಂಡು ಎಂತಹ ಅದ್ಭುತವಾದ ಹೋಲಿಕೆಗಳನ್ನು ತಗೊಂಡು ಬಂದಿದ್ದಾರೆ ಮಹಾನುಭಾವರು. ಅದಕ್ಕೆ ಚಿರಂತನವಾಗಿ ಚಿರಂಜೀವಿಯಾಗಿ ಹಾಡುಗಳೆಲ್ಲ ನಮ್ಮ ಮನಸ್ಸಿನಲ್ಲಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಎ ವೆರಿ ಗುಡ್ ಸಾಂಗ್. ಇದನ್ನು ಒಂದು ಅತ್ಯದ್ಭುತವಾದ ಒಂದು ಪ್ರಯತ್ನ ಮಾಡಿಕೊಂಡು ಇದನ್ನು ಜನಬಾಹುಳ್ಯಕ್ಕೆ ತಲುಪಿಸ್ತಾ ಇರೋ ಪುತ್ತೂರು ನರಸಿಂಹ ನಾಯಕವರೆಗೂ ಕೂಡ ನಾವು ಚಪ್ಪಾಳಿಯಿಂದ ಧನ್ಯವಾದ ಹೇಳಲೇಬೇಕು. ಇಸ್ ಎ ವಂಡರ್ಫುಲ್ ಕಂಪೋಸರ್, ವಂಡರ್ಫುಲ್ ಸಿಂಗರ್. ಇಲ್ಲಿಗೆ ಬಂದರು, ಇಲ್ಲಿ ಹಾಡಿದರು. ತುಂಬಾ ಸಂತೋಷವಾಯಿತು ಈ ಹಾಡುಗಳೆಲ್ಲ ಕೇಳ್ತಾ. ಮನೆಗೆ ಹೋದ ತಕ್ಷಣ ಈ ಸಾಹಿತ್ಯವನ್ನು ಇಟ್ಕೊಂಡು ಏನು ಅರ್ಥ ಗೊತ್ತಾಗಲಿಲ್ಲ ಅಂದ್ರೆ ಯಾರು ಗೊತ್ತೋ ಅವರಿಂದ ತಾತ್ಪರ್ಯವನ್ನು ನೀವು ಹೇಳ್ಕೋಬೇಕು. ಸರಿಯಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.